ಶಿರಗುಪ್ಪಿಯಲ್ಲಿ ಸಂಭ್ರಮದ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ. ಗಗನದೆತ್ತರಕ್ಕೆ ಹಾರಿದ ಭಂಡಾರದಲ್ಲಿ ಮಿಂದೆದ್ದ ಭಕ್ತರು, ಗಮನ ಸೆಳೆದ ವಿವಿಧ ವಾದ್ಯ ವೈಭವಗಳು. ಹೌದು, ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಜರುಗಿತು. ಮುಂಜಾನೆ ಶ್ರೀ ಅಮೋಘ ಸಿದ್ದೇಶ್ವರನಿಗೆ ರುದ್ರಾಭಿಷೇಕ, ನಂತರ ಶ್ರೀ ಅಮೋಘ ಸಿದ್ದೇಶ್ವರ ಮತ್ತು ಬೀರೇಶ್ವರನ ಪಲ್ಲಕ್ಕಿ ಉತ್ಸವ, ವಿವಿಧ ವಾದ್ಯ ವೈಭವಗಳೊಂದಿಗೆ ಹಾಗೂ ಅಪಾರ ಸುಮಂಗಲಿಯರ ಆರತಿ ಕುಂಭ ಮೇಳದೊಂದಿಗೆ ಕೃಷ್ಣೆ, ಘಟಪ್ರಭಾ, ಅವಳಿ ನದಿಗಳ ಸಹಯೋಗದ ಪವಿತ್ರ ಸ್ಥಳದ ಗಂಗಾಮಜ್ಜನಕ್ಕೆ ತೆರಳಿತು. ಅಲ್ಲಿ ದೇವರ ಮೂರ್ತಿ ಮತ್ತು ಸಾವಿರಾರು ಭಕ್ತರು ಪುಣ್ಯ ಸ್ನಾನ ಮಾಡುವ ಮೂಲಕ ಪಾವನರಾದರು. ಸಾಯಂಕಾಲ ಸೂರ್ಯ ವರ್ಣ ರಂಜಿತ ಕಿರಣಗಳನ್ನು ಬಿಡುತ್ತಿದ್ದಂತೆ ಪಲ್ಲಕ್ಕಿಗಳ ಮೇಲೆ ಚಿಮ್ಮುವ ಭಂಡಾರ ಬಣ್ಣದ ಲೋಕವನ್ನೇ ಸೃಷ್ಟಿಸುವಂತೆ ಕಾಣುತ್ತಿತ್ತು. ಅಪಾರ ಸಂಖ್ಯೆಯ ಭಕ್ತರು ಭಂಡಾರದಲ್ಲಿ ಮಿಂದೆದ್ದರೆ ದಾರಿಯುದ್ದಕ್ಕೂ ಎತ್ತ ನೋಡಿದರೂ ಹಳದಿ ಭಂಡಾರಮಯವಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ನಾನಾ ರಾಜ್ಯಗಳಿಂದ ಅಪಾರ ಜನಸಂಖ್ಯೆ ಭಕ್ತರು ಆಗಮಿಸಿದ್ದರು. ಇಲ್ಲಿ ನಡೆಯುವ ಜಾತ್ರೆಗೆ ಯಾವ ಜಾತಿ ಧರ್ಮಗಳ ಹಂಗಿಲ್ಲ. ಸರ್ವ ಧರ್ಮೀಯರು ಕೂಡ ಆಗಮಿಸಿ ಜಾತ್ರೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸುತ್ತಾರೆ. ನೋಡುಗರಿಗೆ ಹಬ್ಬದಂತೆ ಕಾಣುವ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ ನೋಡುವ ಕಂಗಳಿಗೆ ಸ್ವರ್ಗದಂತೆ ಕಾಣುವುದಕ್ಕೆ ಸಾಕ್ಷಿಯಾಗುವುದು. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಶಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ. ಶ್ರೀ ಅಮೋಘ ಸಿದ್ದೇಶ್ವರರು ಶಿವ ಪಾರ್ವತಿಯರ ಮಗನಾಗಿ ಜನಿಸಿದರಂತೆ. ದುಷ್ಟರ ಹಾವಳಿ ಹೆಚ್ಚಾದಾಗ ದುಷ್ಟರಿಂದ ಶಿಷ್ಟರನ್ನು ರಕ್ಷಿಸಲು ಕೈಲಾಸದಿಂದ ಭೂಲೋಕಕ್ಕೆ ಬಂದು ಜನತೆಗೆ ಧನ್ಯತೆ ನೀಡಿದ ಯೋಗಿಗಳೆಂದು. ಹೀಗಾಗಿ ಈ ವರ್ಷವೂ ಕೂಡ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗಿತು. ನಾನಾ ಭಾಗಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಜನಸ್ತೋಮ ಜಾತ್ರೆಯಲ್ಲಿ ಪಾಲ್ಗೊಂಡು ಪಾವನರಾದರು. ಹನುಮಂತ್ ಮುರಳಿ, ಸತ್ಯಂ ನ್ಯೂಸ್, ಬೀಳ್ಗಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಶಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ ಈ ವರ್ಷ ಕೂಡ ಸಡಗರ ಸಂಭ್ರಮದಿಂದ ನಡೆಯಿತು. ಇದು ಪ್ರತಿ ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ. ಈ ಜಾತ್ರೆಗೆ ರಾಜ್ಯ ಸೇರಿದಂತೆ ನೆರೆ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಇಲ್ಲಿ ಆಗಮಿಸುವಂಥ ಭಕ್ತಾದಿಗಳಿಗೆ ಯಾವ ಜಾತಿ ಧರ್ಮದ ಹಂಗಿಲ್ಲ. ಇಲ್ಲಿ ದೇವರ ಪಲ್ಲಕ್ಕಿಯ ಮೇಲೆ ಗಗನೆತ್ತರಕ್ಕೆ ಚಿಮ್ಮುವಂಥ ಭಂಡಾರ ಬಣ್ಣದ ಲೋಕವನ್ನೇ ಸೃಷ್ಟಿ ಮಾಡಿತು. ಮೇಡಮರ, ಈ ವರ್ಷ ಕೂಡ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆಯಲ್ಲಿ ಕೂಡ ತಾವು ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿದ್ರಿ. ಜೊತೆಗೆ ದೇವರದೊಂದಿಗೆ ಹೋಗಿ ನೀವು ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಒಂದು ಅವಯೋಗ ಸ್ಥಳದಲ್ಲಿ ಪಲ್ಲಕ್ಕಿಸಿತವಾಗಿ ಪುಣ್ಯ ಸ್ನಾನ ಮಾಡುವ ಮೂಲಕ ನೀವು ಕೂಡ ಪವಿತ್ರರಾಗಿರಿ. ಜೊತೆಗೆ ಈ ವರ್ಷ ಕೂಡ ನೀವು ಭಂಡಾರ ಜಾತ್ರೆಯಲ್ಲಿ ಕೂಡ ಪಾಲ್ಗೊಂಡು ಸಂಭ್ರಮಾಚರಣೆ ಮಾಡಿರಿ. ಏನು ಅನ್ಸುತ್ತೆ ಜಾತ್ರೆ ನಿಮ್ಗೆ? ಚಲೋ ಅನಿಸ್ತತ್ರಿ. ನಮಗೂ ವರ್ಷ ಬರ್ತೀವ್ರಿ. ಹೊಳಿಗೆ ಹೋಗಿ ಜಳಕ ಮಾಡಿ ಅಲ್ಲಿಂದ ಭಂಡಾರ ಹಾರಿಸೋತ ಬರ್ತಾರ್ರಿ ಅಜ್ಜಾರು. ಎಲ್ಲರೂ ಹೊಳಿಗೆ ಹೋಗ್ತಾರ್ರಿ, ಎಲ್ಲರೂ ಸ್ನಾನ ಮಾಡ್ತಾರ್ರಿ. ಎಲ್ಲರಿಗೂ ಚಲೋ ಆಗೈತ್ರಿ. ಅಜ್ಜಾರದಿಂದನ ಎಲ್ಲರಿಗೂ ಪ್ರತಿ ಐತಾರ ಬೆಸ್ತಾರ ಎಲ್ಲಾರ್ದು ಅಜ್ಜಾರ ಆಶೀರ್ವಾದ ಮಾಡ್ತಾರೋ. ಪ್ರತಿದಿನ ದಾಸೋಹ ಇರ್ತೈತಿ, ಎಲ್ಲ ಇರ್ತೈತ್ರಿ ಮಠಕ್ಕೆ. ಎಲ್ಲೆಲ್ಲಿ ಮಂದಿ ಬರ್ತಾರ್ರಿ, ಇಡೀ ಜಗತ್ತು ಮಂದಿನ ಇಲ್ಲಿಗೆ ಬರ್ತಾರ್ರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.